ಚರ್ಚೆ ಆಗ್ತಾ ಇರುವಂತಹ ವಿಚಾರ, ರಾಜ್ಯ ಸರ್ಕಾರದಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ಆಗುತ್ತೆ ಅನ್ನುವಂತಹ ವಿಚಾರ ಬಹಳವಾಗಿ ಚರ್ಚೆ ಆಗ್ತಾ ಇದೆ. ಅದರ ಜೊತೆಯಲ್ಲಿ ನವೆಂಬರ್ ಕ್ರಾಂತಿಗೆ ಹಾಗಾದ್ರೆ ಮುಹೂರ್ತ ಯಾವಾಗ ಅನ್ನುವಂತಹ ಪ್ರಶ್ನೆ. ನವೆಂಬರ್ ಅರ್ಧದ ನಂತರದಲ್ಲಿ, ಮೊದಲಾರ್ಧ ಕಳೆದ ನಂತರದಲ್ಲಿ ಬಿಹಾರ ಎಲೆಕ್ಷನ್ ಮುಗಿತಾ ಇದ್ದಂತೆ ಎಲ್ಲವೂ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಒಂದಷ್ಟು ಪುನರ್ರಚನೆ ಆಗಿರಬಹುದು ಅಥವಾ ಬದಲಾವಣೆಗಳಾಗಿರಬಹುದು, ಇಂಥದ್ದೆಲ್ಲ ನಡೆಯುತ್ತೆ ಅನ್ನುವಂತಹ ಒಂದಷ್ಟು ವಿಚಾರಗಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಗಮನಿಸ್ತಾ ಇದ್ದೀವಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ನಡೆಯುತ್ತೆ ಅನ್ನುವಂಥ ವಿಚಾರ. ಆದ್ರೆ ಯಾವಾಗ ನಡೆಯುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಏನೇನ್ ಡೀಟೇಲ್ಸ್ ಇದೆ? ಅಶ್ವಿನಿ, ಕಾಂಗ್ರೆಸ್ನ ಒಳಗಡೆಗೆ ನವೆಂಬರ್ ಕ್ರಾಂತಿ ಆಗತ್ತೆ ಅನ್ನುವಂತ ಚರ್ಚೆಗಳು ಜೋರಾಗಿತ್ತು. ಆದ್ರೆ ನವೆಂಬರ್ನ ಮೊದಲ ವಾರ ಕಳೆಯಿತು. ಇದೀಗ ನವೆಂಬರ್ ತಿಂಗಳಲ್ಲಿ ನಾವಿದ್ದೀವಿ. ಸದ್ಯದ ಕಾಂಗ್ರೆಸ್ ಪಕ್ಷದಲ್ಲಿ ಶಾಂತಿ ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಸಿಎಂ ಬದಲಾವಣೆ ವಿಚಾರಕ್ಕೆ ಇಲ್ಲಿಯ ಕಾಂಗ್ರೆಸ್ ನಾಯಕರಿಗಾಗಿರ್ಬೋದು, ರಾಜ್ಯ ನಾಯಕರಿಗಾಗಿರ್ಬೋದು, ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ನಾಯಕರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲ. ಅನೇಕ ಗೊಂದಲ ಗೋಜಲಗಳಲ್ಲಿ ಇದಾವೆ. ಆದ್ರೆ ಎಲ್ಲಾ ಕಡೆಯಿಂದ ಒಂದು ಸ್ಪಷ್ಟತೆ ಇರೋದು ಏನಂತಂದು ಹೇಳಿದ್ರೆ, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು. ಸಚಿವರಿಗೆ, ಹಿರಿಯ ಸಚಿವರಿಗೆ ಆಗಿರ್ಬೋದು, ಮತ್ತೆ ಯಾರೆಲ್ಲ ಭ್ರಷ್ಟಾಚಾರದ ಆರೋಪ ಹೊತ್ತಿರುವಂತಹ ಸಚಿವರೇನಿದ್ದಾರೆ ಅವರಿಗೆ ಕೋಕ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಯಾಕೆ ಅಂತಂದು ಹೇಳಿದ್ರೆ 136 ಶಾಸಕರನ್ನು ಹೊಂದಿರುವಂತಹ ಕಾಂಗ್ರೆಸ್ ಹೊಸಬರಿಗೂ ಕೂಡ ಅವಕಾಶ ಕೊಡಬೇಕು. ಜೊತೆಗೆ 2028ರ ಚುನಾವಣೆಯನ್ನ ಗುರಿಯಾಗಿಸಿಕೊಂಡು ಈಗಲಿಂದನೇ ಒಂದಷ್ಟು ತಯಾರಿಗಳು ಕೂಡ ನಡೀಬೇಕು. ಆ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಆಗಬೇಕು ಅಂತಂದು ಹೇಳಿದ್ರೆ, ಇಷ್ಟು ದಿನ ಸಚಿವ ಸ್ಥಾನದಲ್ಲಿ ಇದ್ದು ಅಧಿಕಾರವನ್ನ ಅನುಭವಿಸಿದಂತ ಒಂದಷ್ಟು ನಾಯಕರಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ಕೊಡುವ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇಂತಹ ಸಂದರ್ಭದಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆಯ ಸಂದರ್ಭದಲ್ಲಿ ಕ್ಯಾಬಿನೆಟ್ ಪುನರ್ರಚನೆ ಮಾಡಿ ಒಂದು 12ರಿಂದ 13 ಜನ ಶಾಸಕರನ್ನ ಸಚಿವರನ್ನ ಕೈಬಿಡುವಂತ ಪರಿಸ್ಥಿತಿ ಬಂದ್ರೆ ಸಹಜವಾಗಿ ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನ ಭುಗಿಲೇಳುವಂತ ಸಾಧ್ಯತೆಗಳು ಇದಾವೆ. ಹಾಗಾಗಿನೇ ಸಚಿವರಿಂದನೂ ಕೂಡ ಒಂದಷ್ಟು ಸ್ವಯಂ ಪ್ರೇರಿತವಾಗಿ, ಅಂದ್ರೆ ಸಚಿವರೇ ಬಂದು ರಾಜೀನಾಮೆ ಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ಅವರೇ ಸ್ವತಃ ಎಲ್ಲರೂ ಕೂಡ ಬಂದು ರಾಜೀನಾಮೆಯನ್ನ ಕೊಟ್ಟ ನಂತರದಲ್ಲಿ ಯಾರನ್ನ ಸಚಿವ ಸ್ಥಾನದಲ್ಲಿ ಉಳಿಸಬೇಕು, ಯಾರನ್ನ ಉಳಿಸಬಾರದು, ಅದಾದ್ರ ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ತೀರ್ಮಾನ ಮಾಡಿದ ನಂತರ ಸ್ವತಃ ಅವರೇ ಬಂದು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಆ ಅಸಮಾಧಾನದ ತೀವ್ರತೆ ಕಡಿಮೆ ಇರುತ್ತೆ. ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುವುದಿಲ್ಲ ಅನ್ನುವಂತ ಚರ್ಚೆಗಳು ಜೋರಾಗಿ ನಡೀತಾ ಇದಾವೆ. ಎಂತ ಸಚಿವರನ್ನ ಕೈ ಬಿಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ ಅಂತಂದು ಹೇಳಿದ್ರೆ, ಸರ್ಕಾರ ರಚನೆಯಾಗಿ ಇಲ್ಲಿಯವರೆಗೂ ಕೂಡ ಸರ್ಕಾರದ ಇಮೇಜ್ ಅನ್ನ ಹೆಚ್ಚಿಸುವಂತ ಒಂದು ಕ್ರಿಯೆಯನ್ನ ಸಚಿವರು ಯಾರು ಮಾಡಿಲ್ವೋ ಅಂತವರನ್ನ ಕೈ ಬಿಡುವಂತದ್ದು. ಜೊತೆಗೆ ಸಚಿವ ಸ್ಥಾನಕ್ಕೆ ಏರಿದಾದ ನಂತರದಲ್ಲಿ ಪಕ್ಷವನ್ನ ಸಂಪೂರ್ಣವಾಗಿ ಮರೆತು ಪಕ್ಷಕ್ಕೆ ಯಾವುದೇ ರೀತಿಯ ಕೊಡುಗೆಯನ್ನ ಕೊಡದಂತಹ ಸಚಿವರು ಯಾರಿದ್ದಾರೆ ಅವ್ರನ್ನು ಕೂಡ ಕೈ ಬಿಡಬೇಕು. ಜೊತೆಗೆ ಈ 2.5 ವರ್ಷದಲ್ಲಿ ಸರ್ಕಾರದಲ್ಲಿ ಇದ್ದುಕೊಂಡೇ ಒಂದು ಭ್ರಷ್ಟಾಚಾರದ ಆರೋಪನ ಹೊತ್ತಿರುವಂತಹ ಸಚಿವರು ಯಾರಿದ್ದಾರೆ ಅವ್ರಿಗೂ ಕೂಡ ಕೋಕ್ ಕೊಡಬೇಕು. ಒಂದು ಕಡೆಗೆ ಒಂದು ರೀತಿ 60-40 ಫಾರ್ಮುಲಾದ ಅಡಿಯಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನೋ ಒಂದಷ್ಟು ಚರ್ಚೆಗಳು, ಪ್ರಸ್ತಾಪಗಳು ಕೂಡ ಇದಾವೆ. ಆದ್ರೆ ಇದ್ಯಾವುದೂ ಕೂಡ ಅಂತಿಮಗೊಂಡಿಲ್ಲ. ಯಾಕೆ ಅಂತಂದು ಹೇಳಿದ್ರೆ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾರಿದ್ದಾರೆ, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಕೆ.ಸಿ. ವೇಣುಗೋಪಾಲ್ ಅವರಾಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಎಲ್ಲರೂ ಕೂಡ ಬಿಹಾರದ ಚುನಾವಣೆಯಲ್ಲಿ ಒಂದು ಬ್ಯುಸಿ ಆಗಿರುವಂತದ್ದು. ಮತ್ತೊಂದು ಕಡೆಗೆ ದೇಶಾದ್ಯಂತ ವೋಟ್ ಚೋರಿ ವಿರುದ್ಧ ಒಂದು ಸಹಿ ಸಂಗ್ರಹದ ಚಳವಳಿ ನಡೀತಾ ಇದೆ. ಆ ಒಂದು ಚಳವಳಿಯಲ್ಲಿ ಬ್ಯುಸಿ ಆಗಿರುವಂತಹ ಕಾರಣಕ್ಕಾಗಿ ಬಿಹಾರ ಚುನಾವಣೆಯ ನಂತರದಲ್ಲಿ ಕರ್ನಾಟಕದತ್ತ ಗಮನ ಹರಿಸುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಅಶ್ವಿನಿ. ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಕಬ್ಬಿಗೆ ಬೆಂಬಲ ಬೆಲೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ರಾಜ್ಯ ಸರ್ಕಾರದಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ಆಗುತ್ತೆ ಅನ್ನುವಂತಹ ವಿಚಾರ ಬಹಳವಾಗಿ ಚರ್ಚೆ ಆಗ್ತಾ ಇದೆ. ಅದರ ಜೊತೆಯಲ್ಲಿ ನವೆಂಬರ್ ಕ್ರಾಂತಿಗೆ ಹಾಗಾದ್ರೆ ಮುಹೂರ್ತ ಯಾವಾಗ ಅನ್ನುವಂತಹ ಪ್ರಶ್ನೆ. ನವೆಂಬರ್ ಅರ್ಧದ ನಂತರದಲ್ಲಿ, ಮೊದಲಾರ್ಧ ಕಳೆದ ನಂತರದಲ್ಲಿ ಬಿಹಾರ ಎಲೆಕ್ಷನ್ ಮುಗಿತಾ ಇದ್ದಂತೆ ಎಲ್ಲವೂ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಒಂದಷ್ಟು ಪುನರ್ರಚನೆ ಆಗಿರಬಹುದು ಅಥವಾ ಬದಲಾವಣೆಗಳಾಗಿರಬಹುದು, ಇಂಥದ್ದೆಲ್ಲ ನಡೆಯುತ್ತೆ ಅನ್ನುವಂತಹ ಒಂದಷ್ಟು ವಿಚಾರಗಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಗಮನಿಸ್ತಾ ಇದ್ದೀವಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ನಡೆಯುತ್ತೆ ಅನ್ನುವಂಥ ವಿಚಾರ. ಆದ್ರೆ ಯಾವಾಗ ನಡೆಯುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಏನೇನ್ ಡೀಟೇಲ್ಸ್ ಇದೆ? ಅಶ್ವಿನಿ, ಕಾಂಗ್ರೆಸ್ನ ಒಳಗಡೆಗೆ ನವೆಂಬರ್ ಕ್ರಾಂತಿ ಆಗತ್ತೆ ಅನ್ನುವಂತ ಚರ್ಚೆಗಳು ಜೋರಾಗಿತ್ತು. ಆದ್ರೆ ನವೆಂಬರ್ನ ಮೊದಲ ವಾರ ಕಳೆಯಿತು. ಇದೀಗ ನವೆಂಬರ್ ತಿಂಗಳಲ್ಲಿ ನಾವಿದ್ದೀವಿ. ಸದ್ಯದ
ಕಾಂಗ್ರೆಸ್ ಪಕ್ಷದಲ್ಲಿ ಶಾಂತಿ ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಸಿಎಂ ಬದಲಾವಣೆಯ ವಿಚಾರಕ್ಕೆ ಇಲ್ಲಿಯ ಕಾಂಗ್ರೆಸ್ ನಾಯಕರಿಗಾಗಿರ್ಬೋದು, ರಾಜ್ಯ ನಾಯಕರಿಗಾಗಿರ್ಬೋದು, ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ನಾಯಕರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲ. ಅನೇಕ ಗೋಜಲಗಳಲ್ಲಿ ಇದಾವೆ. ಆದ್ರೆ ಎಲ್ಲಾ ಕಡೆಯಿಂದ ಒಂದು ಸ್ಪಷ್ಟತೆ ಇರೋದು ಏನಂತಂದು ಹೇಳಿದ್ರೆ, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು. ಸಚಿವರಿಗೆ, ಹಿರಿಯ ಸಚಿವರಿಗೆ ಆಗಿರ್ಬೋದು, ಮತ್ತೆ ಯಾರೆಲ್ಲ ಭ್ರಷ್ಟಾಚಾರದ ಆರೋಪ ಹೊತ್ತಿರುವಂತಹ ಸಚಿವರೇನಿದ್ದಾರೆ ಅವರಿಗೆ ಕೋಕ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಯಾಕೆ ಅಂತಂದು ಹೇಳಿದ್ರೆ 136 ಶಾಸಕರನ್ನು ಹೊಂದಿರುವಂತಹ ಕಾಂಗ್ರೆಸ್ ಹೊಸಬರಿಗೂ ಕೂಡ ಅವಕಾಶ ಕೊಡಬೇಕು. ಜೊತೆಗೆ 2028ರ ಚುನಾವಣೆಯನ್ನ ಗುರಿಯಾಗಿಸಿಕೊಂಡು ಈಗಲಿಂದನೇ ಒಂದಷ್ಟು ತಯಾರಿಗಳು ಕೂಡ ನಡೀಬೇಕು. ಆ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಆಗಬೇಕು ಅಂತಂದು ಹೇಳಿದ್ರೆ, ಇಷ್ಟು ದಿನ ಸಚಿವ ಸ್ಥಾನದಲ್ಲಿ ಇದ್ದು ಅಧಿಕಾರವನ್ನ ಅನುಭವಿಸಿದಂತ ಒಂದಷ್ಟು ನಾಯಕರಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ಕೊಡುವ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇಂತಹ ಸಂದರ್ಭದಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆಯ ಸಂದರ್ಭದಲ್ಲಿ ಕ್ಯಾಬಿನೆಟ್ ಪುನರ್ರಚನೆ ಮಾಡಿ ಒಂದು 12ರಿಂದ 13 ಜನ ಶಾಸಕರನ್ನ ಸಚಿವರನ್ನ ಕೈ ಬಿಡುವಂತ ಪರಿಸ್ಥಿತಿ ಬಂದ್ರೆ ಸಹಜವಾಗಿ ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನ ಭುಗಿಲೇಳುವಂತಹ ಸಾಧ್ಯತೆಗಳು ಇದಾವೆ. ಹಾಗಾಗಿನೇ ಸಚಿವರಿಂದನೂ ಕೂಡ ಒಂದಷ್ಟು ಸ್ವಯಂ ಪ್ರೇರಿತವಾಗಿ, ಅಂದ್ರೆ ಸಚಿವರೇ ಬಂದು ರಾಜೀನಾಮೆ ಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ಅವರೇ ಸ್ವತಃ ಎಲ್ಲರೂ ಕೂಡ ಬಂದು ರಾಜೀನಾಮೆಯನ್ನ ಕೊಟ್ಟ ನಂತರದಲ್ಲಿ ಯಾರನ್ನ ಸಚಿವ ಸ್ಥಾನದಲ್ಲಿ ಉಳಿಸಬೇಕು, ಯಾರನ್ನ ಉಳಿಸಬಾರದು, ಅದಾದ್ರ ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ತೀರ್ಮಾನ ಮಾಡಿದ ನಂತರ ಸ್ವತಃ ಅವರೇ ಬಂದು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಆ ಅಸಮಾಧಾನದ ತೀವ್ರತೆ ಕಡಿಮೆ ಇರುತ್ತೆ. ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗೋದಿಲ್ಲ ಅನ್ನುವಂತ ಚರ್ಚೆಗಳು ಜೋರಾಗಿ ನಡೀತಾ ಇದಾವೆ. ಎಂತ ಸಚಿವರನ್ನ ಕೈ ಬಿಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ ಅಂತಂದು ಹೇಳಿದ್ರೆ, ಸರ್ಕಾರ ರಚನೆಯಾಗಿ ಇಲ್ಲಿಯವರೆಗೂ ಕೂಡ ಸರ್ಕಾರದ ಇಮೇಜ್ ಅನ್ನ ಹೆಚ್ಚಿಸುವಂತ ಒಂದು ಕ್ರಿಯೆಯನ್ನ ಸಚಿವರು ಯಾರು ಮಾಡಿಲ್ವೋ ಅಂತವರನ್ನ ಕೈ ಬಿಡುವಂತದ್ದು. ಜೊತೆಗೆ ಸಚಿವ ಸ್ಥಾನಕ್ಕೆ ಏರಿದಾದ ನಂತರದಲ್ಲಿ ಪಕ್ಷವನ್ನ ಸಂಪೂರ್ಣವಾಗಿ ಮರೆತು ಪಕ್ಷಕ್ಕೆ ಯಾವುದೇ ರೀತಿಯ ಕೊಡುಗೆಯನ್ನ ಕೊಡದಂತಹ ಸಚಿವರು ಯಾರಿದ್ದಾರೆ ಅವ್ರನ್ನು ಕೂಡ ಕೈ ಬಿಡಬೇಕು. ಜೊತೆಗೆ ಈ 2.5 ವರ್ಷದಲ್ಲಿ ಸರ್ಕಾರದಲ್ಲಿ ಇದ್ದುಕೊಂಡೇ ಒಂದು ಭ್ರಷ್ಟಾಚಾರದ ಆರೋಪನ ಹೊತ್ತಿರುವಂತಹ ಸಚಿವರು ಯಾರಿದ್ದಾರೆ ಅವ್ರಿಗೂ ಕೂಡ ಕೋಕ್ ಕೊಡಬೇಕು. ಒಂದು ಕಡೆಗೆ ಒಂದು ರೀತಿ 60-40 ಫಾರ್ಮುಲಾದ ಅಡಿಯಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನೋ ಒಂದಷ್ಟು ಚರ್ಚೆಗಳು, ಪ್ರಸ್ತಾಪಗಳು ಕೂಡ ಇದಾವೆ. ಆದ್ರೆ ಇದ್ಯಾವುದೂ ಕೂಡ ಅಂತಿಮಗೊಂಡಿಲ್ಲ. ಯಾಕೆ ಅಂತಂದು ಹೇಳಿದ್ರೆ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾರಿದ್ದಾರೆ, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಕೆ.ಸಿ. ವೇಣುಗೋಪಾಲ್ ಅವರಾಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಎಲ್ಲರೂ ಕೂಡ ಬಿಹಾರದ ಚುನಾವಣೆಯಲ್ಲಿ ಒಂದು ಬ್ಯುಸಿ ಆಗಿರುವಂತದ್ದು. ಮತ್ತೊಂದು ಕಡೆಗೆ ದೇಶಾದ್ಯಂತ ವೋಟ್ ಚೋರಿ ವಿರುದ್ಧ ಒಂದು ಸಹಿ ಸಂಗ್ರಹದ ಚಳವಳಿ ನಡೀತಾ ಇದೆ. ಆ ಒಂದು ಚಳವಳಿಯಲ್ಲಿ ಬ್ಯುಸಿ ಆಗಿರುವಂತಹ ಕಾರಣಕ್ಕಾಗಿ ಬಿಹಾರ ಚುನಾವಣೆಯ ನಂತರದಲ್ಲಿ ಕರ್ನಾಟಕದತ್ತ ಗಮನ ಹರಿಸುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಅಶ್ವಿನಿ. ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಕಬ್ಬಿಗೆ ಬೆಂಬಲ ಬೆಲ್ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ರಾಜ್ಯ ಸರ್ಕಾರದಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ಆಗುತ್ತೆ ಅನ್ನುವಂತಹ ವಿಚಾರ ಬಹಳವಾಗಿ ಚರ್ಚೆ ಆಗ್ತಾ ಇದೆ. ಅದರ ಜೊತೆಯಲ್ಲಿ ನವೆಂಬರ್ ಕ್ರಾಂತಿಗೆ ಹಾಗಾದ್ರೆ ಮುಹೂರ್ತ ಯಾವಾಗ?